ಇನ್ನು ಬಿಬಿಎಂಪಿ ಬಿರಿಯಾನಿ ತಿನ್ನೋ ಮುನ್ನವೇ ಬೋವು ಅಟ್ಯಾಕ್ ಆಗಿದೆ. ಬೆಂಗಳೂರಿನಲ್ಲಿ ನಾಯಿಗಳ ಮಾರಣಾಂತಿಕ ದಾಳಿಗೆ ವ್ಯಕ್ತಿ ಬಲಿ. ನಾಯಿಗೆ ಬಿರಿಯಾನಿ ಹಾಕ್ತೀನಿ ಅಂತ ಹೇಳಿ ಸರ್ಕಾರ, ಅಯ್ಯ ನೀನು ಬಿರಿಯಾನಿ ಲೇಟಾಗಿ ಬರ್ತಾ ಇದೆ, ಬರೋರ್ನ ತೊಡೆ ಕಡಿತೀನಿ ಅಂತ ನಾಯಿಗಳು. ಬೆಂಗಳೂರಿನಲ್ಲಿ ನಾಯಿಗಳ ಮಾರಣಾಂತಿಕ ದಾಳಿಗೆ ವ್ಯಕ್ತಿ ಬಲಿ. ಬೀದಿ ನಾಯಿಗಳಿಗೆ ಬಾಡೂಟ ಹಾಕುವ ಮೊದಲೇ ಎಡವಟ್ಟೊಂದು ಆಗಿದೆ. ಬೀದಿ ನಾಯಿಗಳಿಗೆ ಬಾಡೂಟ ಸ್ಕೀಮ್ ತಂದಿದೆ ಬಿಬಿಎಂಪಿ. ಆದರೆ ಕೊಡಿಗೆಹಳ್ಳಿಯಲ್ಲಿ ವ್ಯಕ್ತಿಯ ಮೇಲೆ ನಾಯಿಗಳ ದಾಳಿ. ಕೊಡಿಗೆಹಳ್ಳಿ ಅಂದಾಗ ಒಬ್ಬ ವ್ಯಕ್ತಿ ನೆನಪಾಗ್ತಾರೆ. ವಾಕಿಂಗ್ ಹೋಗಿದ್ದ 71 ವರ್ಷದ ಸೀತಪ್ಪ ಮೇಲೆ ನಾಯಿಗಳ ದಾಳಿ. ಸೀತಪ್ಪನ ಕೈಕಾಲಿನ ಮಾಂಸವನ್ನೇ ಕಚ್ಚಿ ತಿಂದ ನಾಯಿಗಳು. 8-10 ಬೀದಿ ನಾಯಿಗಳ ದಾಳಿಗೆ ವೃದ್ಧ ಸೀತಪ್ಪ ಕೊನೆ ಉಸಿರು. ನೋಡಿ ಯಾರು ದಿಕ್ಕಿರ್ತಾರ ಪಾಪ ಅವರು. ಬಿಬಿಎಂಪಿ ಬಿರಿಯಾನಿ ತಿನ್ನೋ ಮುನ್ನವೇ ಬೋವು ಅಟ್ಯಾಕ್. ಅದಕ್ಕೊಂದಷ್ಟು ಲಕ್ಷ ಸೀಮಿತ ಇಟ್ಟು ಆ ಯೋಜನೆಯನ್ನು ತಂದಿದ್ರು. ಏನಯ್ಯ ಇದ್ರ ಲಾಜಿಕ್ಕು ಅಂತ ಕೇಳಿದ್ರೆ, ನಾಯಿಗಳಿಗೆ ಕೋಪ ಬರ್ತವೆ, ಅದು ಕಂಟ್ರೋಲ್ ಮಾಡಬೇಕು ಅಂದರೆ ಟೈಮಿಗೆ ಕರೆಕ್ಟು ಉಣ್ಣಕ್ಕಿಡಬೇಕು ಅಂದರು. ಇದೇ ಭಾಷೆಯಲ್ಲಿ ಹೇಳಿದ್ದವರು. ಈಗ ಟೈಮಿಗೆ ಕರೆಕ್ಟಾಗಿ ಇಡ್ತಿದ್ದೀರಾ, ಸಮಯಕ್ಕೆ ಸರಿಯಾಗಿ ಸಿಗದೇ ಇದ್ದ ಕಾರಣ ಜಾನುವಾರು ಆಕ್ರೋಶ ವ್ಯಕ್ತವಾಗಿ ಪಾಪ ನಡ್ಕೊಂಡು ಹೋಗ್ತಾ ಇದ್ದಿದ್ದು ಮುದುಕನ್ನು ಬಿಡದಲೆ ಕಚ್ಚಿ ಕೊಂದು ಹಾಕಿದೆ. ಇನ್ನು ನಮ್ಮ ಯುವಕರಿಗೊಂದು 20 ಸತಿ ಕಚ್ಚಬೇಕು, ಪಾಪ ಈ ವೃದ್ಧರಿಗೆ ಒಂದು 5 ಸತಿ ಕಚ್ಚಿದ್ರೆ ಆ ಭಯದಲ್ಲೇ ಪ್ರಾಣ ಬಿಟ್ಟಿರ್ತಾರೆ. ಆ ನಾಯಿಗಳು ನೋಡಿರೋ ಸಾಕಿರೋ ಸಿಂಹ ಥರ ಇದೆ. ಸೊ ಬೀದಿ ನಾಯಿಗಳ ಉಪಟಳ ರಾಜ್ಯದಲ್ಲಿ ಹೆಚ್ಚಾಗಿದೆ ಎನ್ನುವಂತಹದ್ರ ಬಗ್ಗೆ ಜನಾಕ್ರೋಶಗಳು ಕೂಡ ವ್ಯಕ್ತವಾಗ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.